ಕಾಂತ ಸ್ವಾಮಿ, ಸರೋವರದಲ್ಲಿ ಈಜು ಹೊಡೆಯುತ್ತಿದ್ದೆ, ನಿಮ್ಮ ಧ್ವನಿ ಕೇಳಿಸಿತು, ಹಾಗೆ ಎದ್ದು ಬಂದೆ. ಹಾಗೆ ಯಾಕೆ ಬರಕ್ ಹೋದ್ರಿ? ನಂಗ್ ಮರ್ಯಾದೆ ಕೊಡಕ್ ಹೋಗಿ ನಿಮ್ ಮರ್ಯಾದೆ ಹೋದ್ರೆ ಕಷ್ಟ. ಬಟ್ಟೆ ಹಾಕಿಕೊಂಡು ಬಂದಿದ್ದೀರಾ? ಹೌದು ಮಹಾರಾಜ. ನಾನು ತಲೆಯಲ್ಲೇ ಕೆಟ್ಟೋಗ್ಬಿಡ್ತು. ಮಹಾರಾಜ, ಬೇಗ ಅಂಧಕಾರದಿಂದ ದೂರವಾಗಲಿ ಎಂದು ಇವರು ಮಹಾಯಾಗವೊಂದನ್ನು ಹಮ್ಮಿಕೊಂಡಿದ್ದಾರೆ, ಅದನ್ನು ಆಯೋಜಿಸುತ್ತಾ ಇದ್ದಾರೆ. ನನಗಾಗಿ ಮಂತ್ರಿ ಯಾಗವನ್ನು ಹಮ್ಮಿಕೊಂಡಿದ್ದಾನ? ಆ ಗ್ರಾಮಫೋನ್ ಒಂದು ಇಲ್ಲಿಡಿ. ಅದು ಇಡಲಾಗದಂತ ಗ್ರಾಮಫೋನ್. ನನಗಾಗಿ ಮಂತ್ರಿ ಹಗಲು ರಾತ್ರಿ ಎನ್ನದೆ ದುಡಿಯುತ್ತಿದ್ದಾನೆ. ಇಡೀ ರಾಜ್ಯವನ್ನೇ ಹೆಗಲ ಮೇಲೆ ಹಾಕೊಂಡಿದ್ದಾನೆ. ಇದಕ್ಕಾಗಿ ನಾನು ಏನೂ ಮಾಡಲಾಗುತ್ತಿಲ್ಲ. ಈ ದಿನ ಒಂದು ನಿರ್ಧಾರಕ್ಕೆ ಬಂದಿರುವೆನು. ಏನು ಸ್ವಾಮಿ? ನಾನು ಇಂದು ಹಿಮಾಲಯ ಯಾತ್ರೆಗೆ ಹೋಗುತ್ತಿದ್ದೇನೆ. ಹೌದೇ? ಮತ್ತೆ ಹಿಂದಿರುಗಿ ಬರುವುದೇ ಇಲ್ಲ. ಅಯ್ಯೋ ದೇವರೇ, ಯಾಕೆ 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 ಮಹಾರಾಜ? ಯಾಕೆ ಹಿಮಾಲಯಕ್ಕೆ ಹೋಗ್ತಿದ್ರಿ? ಯಾಕೆ ನೀವು ಈ ತರ ಬೇಜಾರಲ್ಲಿದ್ದೀರಿ? ಏನಾಯ್ತು? ಏನೆಂದು ಹೇಳಲಿ? ಇಷ್ಟು ದಿನ ಅರಮನೆಯಲ್ಲಿ ನಿಮ್ಮೊಂದಿಗೆ ಖುಷಿಯಾಗಿದ್ದೆ. ಇಂದು ಬನ್ನಿ ಬನ್ನಿ ಬನ್ನಿ. ನಾನು ಹೊರಡುತ್ತೇನೆ ಮಂತ್ರಿ. ಯಾಕೆ ಕೊಡ್ತೀರಿ? ಯಾಕೆ ನಮ್ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ? ಒಂಟಿಯಾಗಿದ್ದೆ. ಯಾಕೆ ಹೀಗಾಗ್ತಾ ಇದ್ರೆ ಹೇಳಿ. ಯಾಕೆ ನಿಮ್ಗೆ ಹೊಂಟಿತ್ತಲ್ಲ?